ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಲಾಯರ್ ಜೊತೆ ಸಿಕ್ಕಾಪಟ್ಟೆ ಜಗಳಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಲಾಯರ್ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಕೈಲಿರೋ ಫೈನೆಲ್ಲ ಬಿಸಾಕಿ, ನಿಮ್ಮ ಗಂಡನ ನೀವು ಉಳಿಸ್ಕೋಬೇಕು, ಹಾಗೆ ನಿಮ್ಮ ಗಂಡ ನಿರಪರಾಧಿ ಅಂತ ಏನಾದರೂ ಪ್ರೂವ್ ಮಾಡಬೇಕು ಅಂತ ಅಂದರೆ ಬೇರೆ ಯಾರಾದರೂ ಚೆನ್ನಾಗಿರೋ ಲಾಯರ್ನ ಹುಡ್ಕೊಳ್ಳಿ, ಗುಡ್ ಬೈ ನಿಮಗೂ ನಿಮ್ಮ ಕೇಸ್ಗೂ ಅಂತ ಹೊರಟೋಗ್ತಾ ಇದ್ದರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಟೈಮ್ ಬೇರೆ ತುಂಬ ಕಡಿಮೆ ಇರುತ್ತೆ, ಏನು ಮಾಡಬೇಕಂತ ಅವಳಿಗೆ ಗೊತ್ತಾಗದೆ ಹಾಗೆ ಕೆಳಗಡೆ ಬಿದ್ದಿರೋ ಫೈಲ್ಸ ಎಲ್ಲನೂ ಸಹ ತಗೊಂಡು ಪೇಪರ್ನ ಜೋಡಿಸ್ಕೊಂಡು ಶಾರದಾ ಕಣ್ಣೀರು ಹಾಕೊಂಡು ನಿಂತಿರಬೇಕಾದ್ರೆ ದೀಪ ಬರ್ತಾಳೆ. ಅಮ್ಮ, ಏನಮ್ಮ ಈ ಲಾಯರ್ ಅಂಕಲ್ ಈ ರೀತಿ ಹೇಳಿದ್ರು, ಅಪ್ಪ ನಿರಪರಾಧಿ ಅಂತ ಹೇಳಲ್ವಾ, ಹಾಗಾದರೆ ಅಪ್ಪನ ಬಿಡುಗಡೆ ಮಾಡಲ್ವಮ್ಮ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ತನ್ನ ಮಗಳನ್ನ ಹಗ್ ಮಾಡಿಕೊಂಡು ಏನು ಮಾತಾಡೋಕ್ಕಾಗದೆ ಮೌನಿಯಾಗಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ತನ್ನ ಮಗಳನ್ನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಅಮ್ಮ ಇವಾಗ ಎಲ್ಲಿಗೆ ಹೋಗೋದು ಅಂತ ಅಂದಾಗ, ನೋಡು ಪುಟಾಣಿ, ಬೇರೆ ಯಾರಾದರೂ ಲಾಯರ್ ಸಿಗ್ತಾರೋ ನಾನು ನೋಡ್ಕೊಬರ್ತೀನಿ, ನೀನು ಇಲ್ಲೇ ಕೂತಿರು ಅಂತ ಸಿಕ್ಕಿರೋ ಲಾಯರ್ ಹತ್ರ ಶಾರದಾ ಕೇಳ್ಕೊಂಬರ್ತಾ ಇರ್ತಾಳೆ. ಸರ್ ಪ್ಲೀಸ್ ನನ್ನ ಗಂಡನ ಕೇಸನ್ನ ತೊಗೊಳ್ಳಿ, ಅವ್ರು ಯಾವ ತಪ್ಪು ಮಾಡಿಲ್ಲ, ತನ್ನ ಮಾವನಿಗೆ ಗುಂಡಾರಿಸಿಲ್ಲ, ಆದರೆ ಕೊಟ್ಟಿರೋ ಲಾಯರು ಕೈ ಕೊಟ್ಬಿಟ್ರು, ನಮಗೆ ಸಿಕ್ಕಿರೋ ಲಾಯರು ಕೈ ಕೊಟ್ಬಿಟ್ಟಿದ್ದಾರೆ ಸರ್, ದಯವಿಟ್ಟು ನನ್ನನ್ನು ಕಾಪಾಡಿ, ನನ್ನ ಗಂಡನ ಉಳಿಸ್ಕೊಡಿ ಅಂತ ಅಂದಾಗ ಎಲ್ಲ ಲಾಯರ್ಗಳು ಸಹ ಹೋಗ್ರಮ್ಮ, ತಪ್ಪು ಮಾಡಿದ್ಮೇಲೆ ಎಲ್ಲರೂ ಇದೇ ರೀತಿ ಹೇಳೋದು, ನಮಗೆ ಬೇರೆ ಕೇಸ್ ಇದೆ, ನಾವು ವಹಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಂಗಂತೂ ಸಿಕ್ಕಾಪಟ್ಟೆ ಕಣ್ಣೀರ್ ಮೇಲೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಬೇರೆ ಕಡೆ ಲಾಯರ್ನೆಲ್ಲ ವಿಚಾರಿಸ್ತಿರ್ಬೇಕಾದ್ರೆ ಎಲ್ಲ ಲಾಯರು ನಾವು ತೊಗೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ. ಬೈದು ಕಳಿಸ್ತಿರ್ಬೇಕಾದ್ರೆ ಸರ್ ಪ್ಲೀಸ್ ನನ್ನ ಗಂಡನ ಕೇಸ್ನ ತೊಗೊಳ್ಳಿ ಅಂತ ಮತ್ತೊಬ್ಬ ಲಾಯರ್ ಹತ್ರ ಹೋಗ್ಬೇಕಾದ್ರೆ ದಿನಕ್ಕಿಂತ ಕೇಸ್ಗಳು ನೂರಾರು ಬರ್ತವೆ, ಇದನ್ನೆಲ್ಲ ತಗೊಳಕ್ಕಾಗುತ್ತೆ ನಮ್ಮ, ₹1 ಬಿಡ್ಗ ಸುಟ್ಟಲ್ಲ ಅಂತ ಲಾಯರ್ ಬೈತಾ ಇದ್ರೆ ಶಾರದಾ ಏನು ಮಾತಾಡದೆ ಮೌನಿಯಾಗಿ ಕಣ್ಣೀರು ಹಾಕೊಂಡು ನಿಂತಿರ್ಬೇಕಾದ್ರೆ ಲಾಯರ್ ಹೇಳ್ತಾ ಇರ್ತಾರೆ, ನಿಮ್ಮ ಕೇಸ್ ತೊಗೊಂಡ್ರೆ ಬಿಡ್ಕಾಸು ಸಿಗಲ್ಲ, ಹೆಂಡತಿ ಮಕ್ಕಳನ್ನ ಉಪವಾಸ ಕೆಡಬೇಕಾಗುತ್ತೆ, ಹೋಗ್ರಮ್ಮ ಅಂತ ಬೈತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಸರ್ ಏನು ಮಾಡಲಿ ಸರ್, ನನ್ನನ್ನು ಬಿಡಿಸ್ತೀರಾ ಅಂತ ನೀವು ತುಂಬ ನಂಬಿದ್ದೀರಾ, ಶಾರದಾ ಖಂಡಿತ ಬಿಡಿಸ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೀರಾ, ಆದರೆ ನಾನು ಎಷ್ಟಂತ ಕಷ್ಟಪಡಲಿ, ಯಾರು ಸಹ ನಿಮ್ಮ ಕೇಸ್ ತೊಗೊಳಕ್ಕೆ ರೆಡಿಯಾಗಿಲ್ಲ, ನಿಮಗೆ ಶಿಕ್ಷೆ ಆಗೋದು ಅಂತ ನನ್ನ ಕೈಲಿ ನೋಡೋಕ್ಕಾಗಲ್ಲ, ದೀಪು ಬೇರೆ ಅಪ್ಪ ಬರ್ತಾರೆ ಅಂತ ಕಾಯ್ತಾ ಇದ್ದಾಳೆ, ಮನೆಯವ್ರಿಗೆಲ್ಲರಿಗೂ ಸಹ ನೀವು ಬಂದೇ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ, ಹೇಗಾದರೂ ಮಾಡಿ ನಿಮ್ಮನ್ನು ಬಿಡಿಸಲೇಬೇಕು ಸರ್ ಅಂತ ಕಣ್ಣೀರು ಹಾಕ್ಕೊಂಡು ನಿಂತಿರಬೇಕಾದ್ರೆ ಅದೇ ಸಮಯಕ್ಕೆ ಪೊಲೀಸು ಕೋರ್ಟೊಳಗೆ ಸಿದ್ದನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿ ನಿಂತ್ಕೋತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದನು ಸಹ ಒಳ್ಳೊಳಗೆ ಕಣ್ಣೀರು ಹಾಕ್ಕೊಂಡು ಶಾರದಾ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾನೆ, ಶಾರದವ್ರೆ ನನ್ನ ಬಿಡ್ಸೋಕ್ಕೆ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ, ಆದರೆ ಎಲ್ಲ ಲಾಯರ್ನೂ ಸಹ ಜೊತೆಗೆ ಕೊಂಡ್ಕೊಬಿಟ್ಟಿದ್ದಾಳೆ, ಯಾರು ನನಗೆ ಹೆಲ್ಪ್ ಮಾಡಲ್ಲ ಬಿಡಿ, ನನಗೆ ಜೈಲೇ ಗತಿ, ನಾನು ವಾಪಸ್ ಜೀವನದಲ್ಲಿ ಬರಲ್ಲ ಅನಿಸುತ್ತೆ, ಮರಣದಂಡನೆ ಸಿಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇಲ್ಲ ಸರ್, ಖಂಡಿತ ನಿಮಗೆ ಆ ರೀತಿ ಆಗಕ್ಕೆ ಬಿಡಲ್ಲ, ನಾನು ಏನಾದರೂ ಮಾಡೇ ಮಾಡ್ತೀನಿ, ಖಂಡಿತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಮನಸ್ಸೊಳಗೆ ನೋವನ್ನಾಗಿ ಹೇಳ್ಕೊತಾ ಇದ್ದೆ. ಸಿದ್ದನ ಕೋರ್ಟ್ ಒಳಗಡೆ ಕರ್ಕೊಂಡು ಪೊಲೀಸ್ ಹೋಗ್ತಾ ಇರ್ತಾರೆ. ಹಾಗೆ ಸಿದ್ದು ಒಳಗಡೆ ಹೋಗ್ತಾ ಇರಬೇಕಾದ್ರೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಕಣ್ಣೀರು ಒರೆಸ್ಕೊಂಡು ಇಲ್ಲ ಸಿದ್ಧ ಸರ್ನ ನಾನು ಜೈಲಿಗೆ ಹೋಗೋಕ್ಕೆ ಬಿಡಲ್ಲ, ಖಂಡಿತ ಅವ್ರು ನಿರಪರಾಧಿ ಅಂತ ಪ್ರೂವ್ ಮಾಡಲೇಬೇಕು, ಈ ರೀತಿ ಕಣ್ಣೀರು ಹಾಕ್ಕೊಂಡು ನಾನು ಕೂತ್ಕೋಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನಮ್ಮಿಬ್ಬರು ನಂಬಿಕೆನ ಯಾರು ಮುರಿಯೋಕ್ಕೆ ಸಾಧ್ಯ ಇಲ್ಲ ಶಾರದವ್ರೆ ಅಂತ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಸಿದ್ದು ಹೇಳಿರೋ ಮಾತನ್ನ ನೆನ್ಪು ಮಾಡಿಕೊಂಡು ಕಣ್ಣೀರು ಒರೆಸ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತಂದು ಲಾಯರ್ ಹತ್ರ ಮಾತಾಡ್ತಾ ಇರ್ತಾಳೆ, ನೋಡಿ ಇನ್ಮೇಲೆ ಕೇಸ್ ನಾವೇ ಗೆದ್ದಂಗಾಯಿತು, ಖಂಡಿತ ಶಾಂತಿನ ತಲೆ ತಗ್ಸಿ ಹೋಗ್ತಾಳೆ, ಇನ್ನೇನು ಸಿದ್ದು ಪರ್ಮನೆಂಟಾಗಿ ಜೈಲಿಗೆ ಹೋಗ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಮೇಡಮ್, ಸಮಥಿಂಗ್ ಇಸ್ ರಾಂಗ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಆ ಶಾರದಾ ತನ್ನ ಗಂಡನ ಬಿಡಿಸ್ಕೊಂಡು ಹೋಗ್ಬೇಕಂತ ಹಠ ಛಲದಿಂದಲೇ ಇಲ್ಲಿ ಬಂದಿದ್ದಾಳೆ ನೋಡಿ ಬೇಕಾದರೆ ಅಂತ ಅನ್ಬೇಕಾದ್ರೆ ಈ ಕಡೆ ಹಿಂತಿರುಗಿ ಜ್ಯೋತಿಕಾ ನೋಡ್ತಾ ಇದ್ದರೆ ಬೋರ್ಡಲ್ಲಿ ನೇಮ್ ಹಾಕ್ಕೊಂಡು ಶಾರದಾ ಮತ್ತು ತನ್ನ ಮಗಳು ಸ್ಟ್ರೈಕ್ ಮಾಡೋ ರೀತಿ ಕೂತ್ಕೋತಾರೆ, ಬೇಕೇ ಬೇಕು ನ್ಯಾಯ ಬೇಕು ಅಂತ ದೀಪು ಬೋರ್ಡ್ ಹಾಕೊಂಡು. ಒಂದು ಕಡೆ ಶಾರದಾ ಸಾಕ್ಷಿ ಇಲ್ಲ ಅಂತಂದರೆ ಒಬ್ಬ ನಿರಪರಾಧಿಗೆ ಅಪರಾಧಿ ಹಾಕೇ ಬಿಡುತ್ತಾ, ಹಾಗಾದರೆ ಸಾಕ್ಷಿ ಇಲ್ಲ ಅಂತಂದರೆ ನಾವೇನು ಮಾಡೋದು ಅಂತ ಬೋರ್ಡ್ ಹಾಕೊಂಡು ಕೂತಿರ್ಬೇಕಾದ್ರೆ ಎಲ್ಲರೂ ಸಹ ಅವಳನ್ನ ನೋಡಿ ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ಬೋರ್ಡ್ನ ನೋಡಿಬಿಟ್ಟು ಇವಳಿಲ್ಲೂ ಬಿಡಲ್ವಲ್ಲ ಅಂತ ಬೈಕೊಂಡು ನಿಂತ್ಕೋತಾಳೆ. ಇವತ್ತು ದೀಪನ ಕೇಳ್ತಾ ಇರ್ತಾಳೆ, ಪುಟಾಣಿ ನೀನು ಇಲ್ಲೇ ಕೂತ್ಕೋತೀಯ ಅಂತ ಅಂದಾಗ ಅಪ್ಪನಿಗೆ ನ್ಯಾಯ ಸಿಗುತ್ತೆ, ಹಾಗೆ ಅಪ್ಪ ಹೊರಗಡೆ ಬರ್ತಾರೆ ಅಂದರೆ ನಾನು ಎಲ್ಲಿ ಬೇಕಾದರೂ ಕೂತ್ಕೋತೀನಿ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ಕೂತ್ಕೋ ಬಂಗಾರ, ಇಲ್ಲೇ ಹೋರಾಟ ಮಾಡೋಣ ಅಂತ ಕೂತಿರ್ಬೇಕಾದ್ರೆ ಪ್ರೆಸ್ಸವರೆಲ್ಲರೂ ಬರ್ತಾರೆ. ನಮಸ್ಕಾರ ಮೇಡಮ್, ನಿಮಗೆ ನ್ಯಾಯ ಸಿಗಲಿಲ್ಲ ಅಂತ ಈ ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಕಡೆ ಲಾಯರ್ ಕೈ ಕೊಟ್ರಾ ಅಥವಾ ಅವ್ರು ವಾದ ಮಾಡೋಕ್ಕಾಗ್ದಲೇ ಹೋದ್ರಾ ಅಥವಾ ನಿಮ್ದೇನಾದರೂ ತಪ್ಪಿದೆಯಾ ಅಂತ ಶಾರದನ್ ಕೇಳ್ತಾ ಇರ್ತಾರೆ. ಹಾಗೆ ಹೇಳಿ ಮೇಡಮ್ ಅಂತ ಫೋರ್ಸ್ ಮಾಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಮುಖ ನೋಡಿಕೊಂಡು ಒಬ್ಬ ವ್ಯಕ್ತಿ ಅನ್ಯಾಯ ದಾರಿಗೆ ನಡೀತಾ ಹೋಗ್ತಾ ಇದ್ದರೆ ಎಲ್ಲರ ಸಹಕಾರ ಸಿಗುತ್ತೆ, ಅದೇ ನ್ಯಾಯಯುತವಾಗಿ ಹೋಗ್ತೀನಿ ಅಂತಂದರೆ ಯಾರ ಸಹಕಾರನೂ ಸಹ ಸಿಗಲ್ಲ. ಹಾಗೆ ಈ ಸಮಾಜದ ವಿಚಿತ್ರದ ನ್ಯಾಯನ ನಾನು ಧಿಕ್ಕರಿಸ್ತೀನಿ ಅಂತ ಅಂದಾಗ ಸ್ವಲ್ಪ ಬಿಡಿಸಿ ಹೇಳಿ ಮೇಡಮ್, ಅರ್ಥ ಆಗ್ತಿಲ್ಲ ಅಂತ ಪ್ರೆಸ್ ಅವ್ರು ಕೇಳ್ತಾ ಇದ್ರೆ
ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕೋಕ್ಕೆ ನಾನು ಖಂಡಿತ ಬಿಡಲ್ಲ. ಯಾಕೆ ಅಂತ ಅಂದರೆ ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ. ನನ್ನ ಹತ್ರ ಸಾಕ್ಷಿ ಇಲ್ದೇ ಇರ್ಬೋದು, ಆದರೆ ಮನಸ್ಸಾಕ್ಷಿ ಇದೆ. ನಮ್ಮ ಕಡೆ ಲಾಯರು ಈ ಕೇಸ್ನ ಗೆದ್ಕೊಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದರು. ಆದರೆ ಯಾರೋ ಅವರನ್ನು ದುಡ್ಡು ಕೊಟ್ಟು ಕೊಂಡ್ಕೊಬಿಟ್ರು ಅಂತ ಅಂದಾಗ ಆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಯಾರಿಂದ ನ್ಯಾಯ ಸಿಗುತ್ತೆ ಅಂತ ನಾವು ನಂಬ್ಕೊಂಡಿದ್ವೋ ಅವರೇ ನಮ್ಮನ್ನು ಕೈ ಬಿಟ್ಟು ಹೋದ್ರು ಅಂತ ಅಂದಾಗ, ಬೇರೆ ಲಾಯರ್ ಜೊತೆ ನೀವು ಮಾತಾಡಲಿಲ್ವ ಅಂತ ಅಂದಾಗ, ಓದೆ ಮೇಡಮ್ ಎಲ್ಲ ಕಡೆ ವಿಚಾರಿಸ್ದೆ, ಆದರೆ ಯಾರು ಸಹ ನನ್ನ ಪರ ವಾದ ಮಾಡೋಕ್ಕೆ ಬರ್ತಾ ಇಲ್ಲ. ಎಲ್ಲ ಪ್ರಯತ್ನಗಳು ಸಹ ವಿಫಲ ಆದವು ಅಂತ ಶಾರದಾ ಪ್ರೆಸ್ಸರ್ ಹತ್ರ ಹೇಳ್ತಾ ಇರ್ತಾಳೆ. ಸಿದ್ಧ ಸರ್ಗೆ ಅನ್ಯಾಯವಾಗಿ ಈ ಕಡೆ ಶಿಕ್ಷೆ ಆಗ್ತಾ ಇದೆ, ಅಥವಾ ಹಿಂದೆ ಇಂಥ ಎಷ್ಟು ಶಿಕ್ಷೆ ಆಯಿತೋ ಮುಂದೆ ಇನ್ನೂ ನಿರಪರಾಧಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗುತ್ತೋ ಗೊತ್ತಿಲ್ಲ, ಅದಕ್ಕೆ ಈ ಕೆಲಸ ಮಾಡ್ತಿದ್ದೀನಿ ಅಂತ ಅಂದಾಗ, ಹಾಗಾದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಧರಣಿ ಕೂತಿದ್ದೀರಾ ಅಂತ ಆದಾಗ, ಖಂಡಿತ ಹೌದು, ನನ್ನ ಕಡೆ ಯಾರೊಬ್ಬರು ಬಂದು ಲಾಯರ್ ಕೇಸ್ ತಗೊಳ್ಳೋರ್ಗು ನಾನು ಧರಣಿ ಮಾಡೇ ಮಾಡ್ತೀನಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ನಮಗೆ ಊಟನೂ ಬೇಡ, ನಿದ್ದೆನೂ ಬೇಡ, ನೀರು ಬೇಡ, ಏನೂ ಬೇಡ, ನಾನು ನನ್ನ ಮಕ್ಕಳು ಇಲ್ಲೇ ಸತ್ರು ಪರವಾಗಿಲ್ಲ, ಉಪವಾಸ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪ್ರೆಸ್ ರಿಪೋರ್ಟರ್ ಎಲ್ಲರ ಕಡೆ ಸಹ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಕಾನೂನಿಂದ ತನ್ನ ಗಂಡನ ರಕ್ಷಣೆ ಮಾಡೋಕ್ಕೋಸ್ಕರ ಶಾರದವ್ರು ಇಂಥ ಕೆಲಸ ಮಾಡ್ತಿದ್ದಾರೆ, ಆದರೆ ಕಾನೂನನ್ನ ಕಾಪಾಡೋರೆ ಸಿಕ್ಕಾಬಟ್ಟೆ ಲಂಚನ ತಗೋತಾ ಇದ್ದಾರಂತೆ. ಇವ್ರ ಗಂಡನ ಕೇಸ್ ತೊಗೊಳಕ್ಕೆ ಯಾರೂ ಬರ್ತಾ ಇಲ್ಲ, ಅದಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಖಂಡಿತ ಇವ್ರಿಗೆ ನ್ಯಾಯ ಸಿಗುತ್ತಾ, ತನ್ನ ಗಂಡ ನಿರಪರಾಧ ಪ್ರೂವ್ ಮಾಡ್ಕೋತಾರ, ಯಾರಾದ್ರೂ ಲಾಯರ್ ಬಂದು ಇವ್ರ ಕೇಸ್ನ ತಗೋತಾರ, ಅಥವಾ ಶಿವನಾರಾಯಣ್ ಫ್ಯಾಮಿಲಿ ನೇರವಾಗಿ ಇವ್ರ ಫ್ಯಾಮಿಲಿಗೆ ಹೊಣೆ ಆಗುತ್ತಾ ಅಂತ ಎಲ್ಲ ಪ್ರೆಸ್ ರಿಪೋರ್ಟರು ಸಹ ಎಲ್ಲ ಕಡೆ ಪಬ್ಲಿಕ್ ಮಾಡ್ತಾ ಇದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಇಲ್ಲ ಸಿದ್ಧ ಸರ್ ಖಂಡಿತ ನಿಮಗೆ ಅನ್ಯಾಯ ಆಗೋಕ್ಕೆ ಬಿಡಲ್ಲ, ನಿಮಗೆ ಶಿಕ್ಷೆ ಆಗೋಕ್ಕೆ ಬಿಡಲ್ಲ, ನಾನೇನಾದರೂ ಮಾಡ್ತೀನಿ ಆ ನಂಬಿಕೆ ನನಗಿದೆ ಅಂತ ಮನಸ್ಸಲ್ಲಿ ಹೇಳ್ಕೊತಿರ್ಬೇಕಾದ್ರೆ, ಈ ಕಡೆ ಅದನ್ನೆಲ್ಲ ಸಿದ್ದು ನೋಡಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಯಾಕೆ ಶಾರದಾ ಅವರೇ ನನ್ನನ್ನು ಬಿಡ್ಸೋಕ್ಕೋಸ್ಕರ ಇಷ್ಟೊಂಥರ ಕಷ್ಟಪಡ್ತಾ ಇದ್ದೀರಾ, ನೀವು ಈ ರೀತಿ ಬೀದಿಲಿ ನಿಂತ್ಕೊಂಡು ಮಾಡೋದು, ಮೆರವಣಿಗೆ ಮಾಡೋದು, ಅಥವಾ ಉಪವಾಸ ಸತ್ಯಾಗ್ರಹ ಮಾಡೋದು ನನಗೆ ಇಷ್ಟ ಇಲ್ಲ ಶಾರದಾ ಅವರು, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ, ಇರಿ ನಿಮಗೆ ಸಮಾಧಾನ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ಒಂದು ನಿಮಿಷ ಶಾರದಾ ಅವ್ರ ಹತ್ರ ಮಾತಾಡ್ಕೊ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಇಲ್ಲ ರೀ ಕಳ್ಸೋಕ್ಕಾಗಲ್ಲ, ನಿಮ್ಮ ಹೆಂಡ್ತಿ ನಿಮ್ಮನ್ನು ಬಿಡಿಸ್ಬೇಕಂತ ಅಷ್ಟು ಕಷ್ಟಪಟ್ಟು ಧರಣಿ ಕೂತು ಎಲ್ಲ ಥರದ್ದನ್ನು ಸಹ ಕೆಲಸನ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ಖುಷಿಪಡಿ, ನಿಮ್ಮನ್ನು ಹಾಗೆಲ್ಲ ಬಿಡೋಕ್ಕಾಗಲ್ಲ ಅಂತ ಸಿದ್ದುಗೆ ಹೇಳ್ತಾ ಇದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಸಿದ್ಧಾರ್ಥ ಅವರೇ, ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ, ನಿಮ್ಮ ಹೆಂಡತಿ ತುಂಬ ಕಷ್ಟಪಡ್ತಾ ಇದ್ದಾರೆ, ನನಗೊಂದು ಇಂಪಾರ್ಟೆಂಟ್ ಕಾಲ್ಸ್ ಇದೆ ಅದನ್ನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೊರಟೋಗ್ತಿದ್ರೆ, ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಸಂಕಟ ಪಡ್ಕೊಂಡು ಸಿದ್ದು ಶಾರದಾನ ನೋಡ್ಕೊಂಡು ಅಲ್ಲೇ ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಪ್ಲ್ಯಾನ್ ಮಾಡಿ, ತಾತ ಮಮ್ಮ ನೀವಿಬ್ಬರು ಹೋಗಿ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ದೀರಾ, ಮನೆಗೆ ಹೋಗಿ ಕೇಸ್ನ ನಾನು ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ, ಇಲ್ಲಮ್ಮ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ, ಅವನಿಗೆ ನ್ಯಾಯ ಕೊಡಿಸ್ಬೇಕು, ಅಪರಾಧಿಗೆ ಶಿಕ್ಷೆ ಕೊಡಿಸೋವರೆಗೂ ನಾನು ಕೋರ್ಟ್ ಬಿಟ್ಟು ಹೋಗಲ್ಲ ಅಂತ ತಾತ ಹೇಳ್ತಿರ್ಬೇಕಾದ್ರೆ, ಹೌದು ಬಂಗಾರ, ನಿಮ್ಮಪ್ಪ ಏನು ತಪ್ಪು ಮಾಡದೆ ಹಾಸ್ಪಿಟಲ್ ಶಿಕ್ಷೆ ಅನುಭವಿಸ್ತಿದ್ದಾರೆ, ಆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ನಾನು ಸಹ ಹೊರಗಡೆ ಇರೋ ಅಪರಾಧಿಗೆ ಶಿಕ್ಷೆ ಕೊಡಿಸೋವರೆಗೂ ಸಹ ಈ ಕೋರ್ಟ್ ಬಿಟ್ಟು ಹೋಗಲ್ಲ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಜೊತೆಗೆ ಹೇಳ್ತಾ ಇರ್ತಾಳೆ, ಓಕೆ ಮಮ್ಮ ನಿಮಗೇನು ಅನಿಸುತ್ತೆ ಅದೇ ರೀತಿ ಮಾಡಿ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಇರೋಬರೋ ಪ್ರೆಸ್ಸರೆಲ್ಲರೂ ಸಹ ತಾತನ ಹತ್ರ ಬಂದುಬಿಟ್ಟು, ನೋಡಿ ಶಿವನಾರಾಯಣ್ ಅವರೇ, ಸಿದ್ಧಾರ್ಥ್ ಕಡೆ ಮಾತಾಡೋಕ್ಕೆ ವಾದ ಮಾಡೋಕ್ಕೆ ಬಂದಿರೋ ಲಾಯರು ಎಸ್ಕೇಪ್ ಆಗಿದ್ದಾರಂತೆ ಅಂತ ಕೇಳಬೇಕಾದ್ರೆ ಅವನಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಅವ್ರು ಎಸ್ಕೇಪ್ ಆಗೋಕ್ಕೆ ನಿಮ್ದೇನಾದ್ರು ಕೈವಾಡ ಇದೆಯಾ ಅಂತ ಅಂದಾಗ ತಾತ ಕೋಪ ಮಾಡಿಕೊಂಡು, ಅದೆಲ್ಲ ನಾನ್ಸೆನ್ಸ್ ಸುದ್ದಿ, ನಾವೇನು ಅಂತ ಕೆಲಸ ಮಾಡಲಿ, ಸುಳ್ಳು ವಿದ್ದಿನ ಹಬ್ಸೋಕ್ಕೆ ದುಡ್ಡೇನಾದರೂ ಕೊಡಬೇಕಾ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು, ಅದಕ್ಕೋಸ್ಕರ ಕೋರ್ಟಿಗೆ ಬಂದಿದ್ದೀವಿ ಅಷ್ಟೇ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ನಾವು ಬೇರೆ ಉಸುಬಾರಿಗೆಲ್ಲ ಹೋಗಲ್ಲ, ನಮ್ಮ ಕೆಲಸ ನಾವು ನೋಡ್ಕೋತೀವಿ ಕಣ್ರಿ ಅಂತ ಅನ್ಬೇಕಾದ್ರೆ, ಶಾರದವರು ನ್ಯಾಯ ಕೊಡ್ಸೋಕ್ಕೋಸ್ಕರ ಧರಣಿ ಕೂತಿದ್ದಾರೆ ಸಿದ್ಧಾರ್ಥ ಅವ್ರಿಗೋಸ್ಕರ ಅಂತ ಅಂದಾಗ, ಕೂರ್ಲಿ ಬಿಡ್ರಿ, ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಮೊದಲಿಂದ ನೋಡಿ ಇದೇ ಕೆಲಸ ಮಾಡೋದು, ಎಲ್ಲರ ಮೈಂಡನ್ನು ಸಹ ಅಟೆನ್ಷನ್ ಸಹ ಡೈವರ್ಟ್ ಮಾಡೋಕ್ಕೆ ಇಂಥ ಕೆಲಸ ಮಾಡ್ತಿದ್ದಾಳೆ, ಚೀಪ್ ಗೀಪ್ಸ್ ಎಲ್ಲ ಮಾಡೋಕ್ಕೆ ಸರಿ ಇದ್ದಾಳೆ ಅಂತ ತಾತ ಬೈತಾ ಇರ್ತಾರೆ. ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ನಮ್ಮನ್ನು ಬಿಟ್ಬಿಡಿ ಅಮ್ಮ ಅಂತ ಅನ್ಬೇಕಾದ್ರೆ, ಜ್ಯೋತಿಕವ್ರೆ ನೀವೇನು ಹೇಳ್ತೀರಾ ಅಂತ ಜ್ಯೋತಿಕನ ಪ್ರೆಸ್ ಅವ್ರು ಕೇಳ್ತಿರ್ಬೇಕಾದ್ರೆ, ಈ ರೀತಿ ಎಮೋಷನಲಲ್ಲಿ ಬ್ಲಾಕ್ ಮಾಡ್ತಿದ್ದಾಳೆ ಇವಳು, ಆದರೆ ನಾವು ಮಾತ್ರ ಆ ಕಾನೂನು ಪ್ರಕಾರ ಯಾವ ರೀತಿ ಫಾಲೋ ಮಾಡಬೇಕು ರೂಲ್ಸ್ ಎಲ್ಲನೂ ಫಾಲೋ ಮಾಡ್ತಿದ್ವಿ ಅಂತ ಅಂದ್ಬಿಟ್ಟು ಶಾರದನ್ ಕಡೆ ನೋಡ್ತಿರ್ಬೇಕಾದ್ರೆ, ತೂಳ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ, ಇದನ್ನು ಬೇರೆ ಮಾಡ್ತಾ ಇದ್ದಾಳಲ್ಲ, ಇರೋಬರೋ ಜನಗಳೆಲ್ಲರೂ ಸಹ ಅವಳು ಹಿಂದೆ ಮುಂದೆ ಸುತ್ತಾ ಇದ್ದಾರಲ್ಲ, ಆ ಜನ ಬೆಂಬಲ ಜಾಸ್ತಿ ಆದರೆ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ, ಏನಾದರೂ ಮಾಡಬೇಕು, ಇದನ್ನೆಲ್ಲ ಕಂಟ್ರೋಲಿಗೆ ತಗೋಬೇಕು ಅಂತ ಜ್ಯೋತಿಕ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ಸಿದ್ದುಗೋಸ್ಕರ ನ್ಯಾಯ ಕೇಳೋಕ್ಕೆ ರೋಡಿಗೆ ಕೂತಿರೋ ಶಾರದಾ ನ್ಯೂಸು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರ್ಬೇಕಾದ್ರೆ, ಹೋಟೆಲಲ್ಲಿ ಪಾರ್ಕಲ್ಲಿ ಎಲ್ಲ ಕಡೆ ಶಾರದಾ ನ್ಯೂಸೇ ಹರಿದಾಡ್ತಾ ಇರುತ್ತೆ. ಅಷ್ಟೊತ್ತಿಗೆ ಎಲ್ಲ ಜನಗಳು ಸಹ ಮಾತಾಡ್ಕೋತಾ ಇರ್ತಾರೆ, ನನ್ನ ಗಂಡನಿಗೋಸ್ಕರ ಹೆಂಡತಿ ಧರಣಿಗೆ ಕೂತಿದ್ದಾಳೆ ಅಂತ ಅಂದರೆ, ಸತ್ಯ ಖಂಡಿತ ಇವಳ ಹತ್ರ ಇದೆ, ಇವಳು ಕಣ್ಣಲ್ಲೇ ಕಾಣ್ತಾ ಇದೆ, ಇವಳು ಕಣ್ಣೀರಲ್ಲೇ ಕಾಣ್ತಾ ಇದೆ ಅಂತ ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ಹೌದ್ರಪ್ಪ
ಹುಡುಗಿ ಖಂಡಿತ ಅನ್ಯಾಯ ಆಗಿದೆ. ಇಂಥವ್ರಿಗೆ ಸಹಾಯ ಮಾಡಿದರೆ ಭಗವಂತ ಮೆಚ್ಚುತ್ತಾನೆ. ಈ ಹುಡುಗಿ ಜೊತೆ ಸೇರಿಕೊಂಡು ನಾವು ನ್ಯಾಯ ಸಿಗಬೇಕಂತ ಹೋರಾಡೋಣ ಅಂತ ಇರೋಬರೋ ಜನಗಳೆಲ್ಲ ಕೋರ್ಟ್ ಹತ್ರ ಬಂದು ಕೂತ್ಕೊಂಡ ತಕ್ಷಣ ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಖಂಡಿತ ದೇವರು ನನಗೆ ಒಳ್ಳೇದು ಮಾಡ್ತಿದ್ದಾನೆ, ನ್ಯಾಯ ನನ್ನ ಪರ ಇರೋದಕ್ಕೋಸ್ಕರ ಎಲ್ಲ ಜನಗಳು ಬರ್ತಿದ್ದಾರೆ, ಸಿದ್ಧ ಸರ್ನ ಹೇಗಾದರೂ ಮಾಡಿ ಕಾಪಾಡ್ಕೋಬೋದು ಅಂತ ಘೋಷಣೆ ಆಗ್ತಾ ಇರ್ತಾಳೆ. ಅವಳು ಘೋಷಣೆ ಆಗೋದನ್ನು ತಾತ ಮತ್ತು ಸುಮಿತ್ರ ನೋಡಿ ಏನಾಗಿದೆ ಇಷ್ಟೊಂದು ಜನ ಸೇರಿಸಿದಳಲ್ಲ, ಜನ ಸೇರಿಸಿದ ತಕ್ಷಣ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಬಿಟ್ಟಿದ್ದಾಳಲ್ಲ ಮಾವ, ಇವಳು ದುಡ್ಡು ಕೊಟ್ಕೊಂಡು ಜನಗಳನ್ನ ಕೊಂಡ್ಕೊತಿದ್ದಾಳೆ ಅಂತ ಅನ್ಬೇಕಾದ್ರೆ, ಇಲ್ಲ ಸುಮಿತ್ರ ನನಗೇನು ಅನ್ನಿಸ್ತಿಲ್ಲ, ಇಲ್ಲೇನೋ ಗೋಲ್ಮಾಲ್ ಮಾಡ್ತಿದ್ದಾಳೆ ಅಂತ ಅವರಿಬ್ಬರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ, ಅಷ್ಟೊತ್ತಿಗೆ ಈ ಜ್ಯೋತಿಕಾ ಇನ್ಸ್ಪೆಕ್ಟರ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿರ್ತಾಳೆ. ಇನ್ನೊಂದು ಕಡೆ ಇರೋಬ್ಬರ ಜನಗಳೆಲ್ಲ ಬಂದಾಗ ಶಾರದಾ ಘೋಷಣೆನ ಶುರು ಮಾಡ್ತಾ ಇರ್ತಾಳೆ. ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ ಅಂತ ಎಲ್ಲರೂ ಘೋಷಣೆ ಮಾಡ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಬರ್ತಾರೆ. ನಿಲ್ಲಿಸ್ರಮ್ಮ, ಇದು ಕೋರ್ಟ್ ಆವರಣ, ಇಲ್ಲಿ ಘೋಷಣೆ ಮಾಡಬಾರ್ದು, ಯಾರು ನಿಮಗೆ ಹೇಳಿದ್ದು ಅಂತ ಕೂಗಾಡ್ತಾ ಇರ್ತಾರೆ. ಈ ಕೋರ್ಟ್ ಆವರಣ ಮುಂದೆ ಏನಾದರೂ ಈ ಥರ ಸ್ಟ್ರೈಕ್ ಮಾಡಿದರೆ ಲಾ ಆ್ಯಂಡ್ ಆರ್ಡರ್ನ ಕಾನೂನಿಗೆ ಕೈ ತಗೋಬೇಕಾಗುತ್ತೆ, ಇಲ್ಲಿಂದ ಹೊರಟೋಗಿ ಅಂತ ಅನ್ಬೇಕಾದ್ರೆ ಶಾರದಾ ಖಂಡಿತ ನಾವು ಯಾರೂ ಹೋಗಲ್ಲ, ನಮಗೆ ನ್ಯಾಯ ಸಿಗೋವರೆಗೂ ಸಹ ನಾವು ಒಂದು ಹೆಜ್ಜೆನೂ ಸಹ ಕದಲಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಈ ಶಾರದಾ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನನ್ನ ಗಂಡ ನಿರಪರಾಧಿ ಸರ್, ಅದೇಗೆ ಸರ್ ನಮಗೆ ನ್ಯಾಯ ಸಿಗದಲ್ಲ ಇಲ್ಲಿಂದ ಹೋಗೋಕ್ಕಾಗುತ್ತೆ, ನಾವು ಒಂದು ಹೆಜ್ಜೆ ನಾವು ಕದಲಲ್ಲ ಅಂತ ಹೇಳ್ತಿದ್ರೆ ಇನ್ಸ್ಪೆಕ್ಟರ್ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಶಾರದನ ಕಡೆ ಗುರಾಯಿಸ್ತಾ ಇರ್ತಾರೆ. ಹಾಗೆ ಕೋರ್ಟ್ ಮುಂದೆ ಕೂತ್ಕೊಂಡು ಈ ರೀತಿ ನೀವು ಘೋಷಣೆ ಮಾಡ್ತಾ ಇದ್ರೆ ಖಂಡಿತ ನಾವು ಲಾ ಆ್ಯಂಡ್ ಆರ್ಡರ್ನ ಕೈಗೆ ತಗೋಬೇಕಾಗುತ್ತೆ, 10 ನಿಮಿಷ ಟೈಮ್ ಕೊಡ್ತೇನೆ, ಇಲ್ಲಿಂದ ಹೊರಟೋಗಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರೆ, ಇಲ್ಲ ಸರ್ ನಮಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ಶಾರದಾ ಆಟ ಮಾಡ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಕೋರ್ಟ್ ಮುಂದೆ ಈ ಥರ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಒಳಗಡೆ ಅವರಿಗೆ ಡಿಸ್ಟರ್ಬ್ ಆಗ್ತಿದೆ, ಅದಕ್ಕೋಸ್ಕರ ನಿಮ್ಮನ್ನು ಒಳಗಡೆ ಹಾಕ್ತೀವಿ ಅಂತ ಅನ್ಬೇಕಾದ್ರೆ ಇಲ್ಲಿ ಕೂತಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಯಾರು ಸರ್ ಯಾರನ್ನ ನೀವು ಒಳಗಡೆ ಹಾಕ್ತಾ ಇದ್ದೀರಾ, ನ್ಯಾಯ ಇವ್ರ ಪರ ಇರಬೇಕಾದ್ರೆ ಅದೇಂಗೆ ಸರ್ ನೀವು ಒಳಗಡೆ ಹಾಕ್ತೀರಾ, ಈ 10-20 ಜನ ಅಲ್ಲ ಸರ್, ಬೇಕಾದ್ರೆ 100,000 ಜನ ಕೇಸಸ್ ಕೆಪಾಸಿಟಿ ನಮಗಿದೆ ಅಂತ ಜನಗಳೆಲ್ಲ ಹೇಳ್ತಾ ಇರ್ತಾರೆ. ಹಾಗೆ ಅದೇಂಗೆ ಸರ್ ನಮ್ಮನ್ನೆಲ್ಲ ನೀವು ಜೈಲೊಳಗಡೆ ಹಾಕ್ತೀರಾ, ನಾವು ನೋಡೇ ಬಿಡ್ತೀವಿ, ನಾವು ಎಷ್ಟು ಜನ ಬೇಕಾದರೂ ಕರೆಸ್ತೀವಿ, ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಅಷ್ಟೇ, ನಮಗೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಎಲ್ಲರೂ ಸಹ ಘೋಷಣೆನ ಮಾಡ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಕಾನ್ಸ್ಟೇಬಲ್ಗೆ, ಇಲ್ಲೇ ಇದ್ಬಿಡಿ ಆಯಿತಾ, ಏನಾದರೂ ಇಲ್ಲಿ ಸಿಚುವೇಶನ್ ಕಂಟ್ರೋಲು ಕೈ ತಪ್ಪಿ ಹೋದ್ರೆ ನನಗೆ ಕಾಲ್ ಮಾಡಿ ಅಂತ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಹೋಗ್ತಾ ಇದ್ರೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ನಾನೇನೋ ಪ್ಲ್ಯಾನ್ ಮಾಡಿ ಇವ್ರನ್ನ ಕರೆಸಿದ್ರೆ ಇಲ್ಲೇನೋ ಆಗ್ತಿದೆಯಲ್ಲ, ಈ ಶಾರದನ ತಲೆನೋವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ದಿನೇ ದಿನೇ ಹೆಚ್ಚಾಗ್ತಿದೆ, ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿದೆ, ಏನು ಮಾಡಲಿ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಮತ್ತೆ ಬಂದಿರೋ ಜನಗಳೆಲ್ಲ ಘೋಷಣೆ ಕೂತಿರ್ಬೇಕಾದ್ರೆ ಮತ್ತೆ ಪ್ರೆಸ್ ರಿಪೋರ್ಟರ್ ಬಂದು ಶಾರದನ ಕೇಳ್ತಾ ಇರ್ತಾರೆ, ನಿಮಗೆ ಸಿಕ್ಕಿರೋ ಕಡಿಮೆ ಸಮಯದಲ್ಲಿ ಮಿರಾಕಲ್ ಆಗುತ್ತಾ, ನಿಮ್ಮ ಗಂಡ ಹೊರಗಡೆ ಬರ್ತಾರ ಅನ್ಬೇಕಾದ್ರೆ ಖಂಡಿತ ನನಗೂ ಗೊತ್ತಿಲ್ಲ, ಆದರೆ ಈ ಪೌಡಗಳೆಲ್ಲ ನಂಬಿಕೆ ಇಲ್ಲ, ಆದರೆ ನಾನು ನಂಬಿರೋ ದೇವರು ನಮ್ಮನ್ನು ಕಾಪಾಡ್ತಾನೆ, ಒಳ್ಳೆತನದಿಂದ ಕಾಪಾಡ್ತಾನೆ ಅಂತ ನಾನು ನಂಬಿದ್ದೀನಿ, ನಮಗೆ ಸಮಯನೂ ಸಹ ತುಂಬ ಕಡಿಮೆ ಇದೆ, ಈ ಟೈಮಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಿಲ್ಲ, ದೇವರು ಮತ್ತೆ ಮತ್ತೆ ನನಗೆ ಪರೀಕ್ಷೆಗಳನ್ನು ಕೊಡ್ತಾ ಇದ್ದೇನೆ, ಇನ್ನು ಎಷ್ಟು ಎದುರಿಸ್ಬೇಕು ಅದು ಗೊತ್ತಿಲ್ಲ ಅಂತ ಕಣ್ಣೀರು ಹಾಕೊಂಡು ಪ್ರೆಸ್ಸರ್ ಮುಂದೆ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ನ್ಯಾಯವಾಗಿರೋ ನಮಗೆ ನಮ್ಮ ಹತ್ರ ಯಾವ ಲಾಯರು ಸಹ ಬರ್ತಾ ಇಲ್ಲ, ಯಾಕೆ ನಮ್ಮ ಕೇಸ್ನ ತಗೋತಾ ಇಲ್ಲ, ಅದೇ ನನಗೆ ಗೊಂದಲ ಆಗಿದೆ, ನಿಮ್ಮಷ್ಟೇ ಕಾತರ ನನಗೂ ಇದೆ ಅಂತ ಪ್ರೆಸ್ಸರ್ ಹತ್ರ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಲಾಯರ್ ಪಾವನಿ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಅವ್ರನ್ನ ನೋಡಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಶಾರದವ್ರೆ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಅಂದಾಗ, ಮೇಡಮ್ ನೀವು ಅಂತ ಅನ್ಬೇಕಾದ್ರೆ ಎದುರುಬೇಡಿ, ನಿಮ್ಮ ಗಂಡನ ಕೇಸ್ನ ನಾನು ತಗೋತೀನಿ, ನಿಮ್ಮ ಪರ ನಾನು ಇರ್ತೀನಿ ಅಂತ ಅಂದಾಗ ಶಾರದನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಶಾರದಾ ಜೊತೆ ಮಾತಾಡೋಕ್ಕಿಂತ ಲಾಯರ್ ಪಾವನಿಯವರು ಕರ್ಕೊಂಡು ಹೋದಾಗ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಮರುಭೂಮಿಲಿ ನೀರು ಸಿಕ್ತಂಗೆ ಆಗ್ತಿದೆ, ನಮ್ಮ ಪಾಲಿಗೆ ನೀವು ದೇವರಾಗಿ ಬಂದ್ರಿ ಅಂತ ಅನ್ಬೇಕಾದ್ರೆ ನಾನಿನ್ನೂ ಕೇಸ್ನೇ ತೊಗೊಂಡಿಲ್ಲ, ವಾದನೂ ಮಾಡಿಲ್ಲ, ಇಷ್ಟೆಲ್ಲ ಹೋಗ್ಲು ಬೇಡ್ರಿ ಅಂತ ಹೇಳ್ತಾ ಇರ್ತಾರೆ. ಶಾರದಾ ಖುಷಿಯಿಂದ ಹೇಳ್ತಾ ಇರ್ತಾಳೆ, ನಮ್ಮ ಕೇಸ್ನ ಯಾವಾಗ ತೊಗೋತೀವಿ ಅಂತ ಹೇಳಿದ್ರು ಆವಾಗಲೇ ನಾವು ಗೆದ್ದುಬಿಟ್ವಿ, ನ್ಯಾಯ ನಮ್ಮ ಪರ ಇದೆ, ಆದರೆ ಯಾಕೋ ಗೊತ್ತಿಲ್ಲ ಯಾವ ಲಾಯರು ನಮ್ಮ ಕೇಸ್ನ ತಗೋತಾ ಇಲ್ಲ ಮೇಡಮ್ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಲಾಯರ್ ಪಾವನಿ ಹೇಳ್ತಾ ಇರ್ತಾರೆ, ನಿಮ್ಮ ಪ್ರಯತ್ನ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನೀವು ಗಂಡನ ಪರ ನಿಂತು ನನ್ನ ಗಂಡ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಈ ಧೈರ್ಯ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ನಾನು ಬಂದೆ ಅಂತ ಹೇಳ್ತಾ ಇರ್ತಾರೆ. ನೀವು ತೋರಿಸಿರೋ ಧೈರ್ಯ ಎಲ್ಲ ಹೆಣ್ಮಕ್ಳಿಗೂ ಸಹ ಸ್ಫೂರ್ತಿ ಆಗಲಿ, ಅದಕ್ಕೋಸ್ಕರ ನಾನು ನಿಮ್ಮ ಪರ ವಾದ ಮಾಡಬೇಕಂತ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರೆ ದೀಪಗೂ ಶಾರದನಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ.